ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೆ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಇವತ್ತೇನೇನು ಮಾಡಿದೆ ಅಂತ ತೋರಿಸ್ತೀನಿ. ಬೆಳಗ್ಗೆನೇ ಎದ್ದು ಬಾಗಿಲಿಗೆ ನೀರು ಹಾಕಿ ರಂಗೋಲೆ ಬಿಟ್ಕೊಂಡೆ. ರಂಗೋಲೆ ಬಿಟ್ಟು ಬಾಗಿಲು ಮತ್ತು ನೆಲ ಒರೆಸಿ ಆಚೆ ಕಡೆದ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಗಿಡದಲ್ಲಿ ಹೂವು ಇತ್ತು, ಹೂವು ಕಿತ್ಕೊಂಡ್ಬಿಡೋಣ, ಲೇಟಾದರೆ ಯಾರಾದರೂ ಕಿತ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಹೂವು ಕಿತ್ಕೊಂಡ್ಬಂದೆ. ಅದಾದಮೇಲೆ ನಮ್ಮ ಮನೆಯವರು ಅಷ್ಟೊತ್ತಿಗೆ ವಾಕ್ ಹೋಗಿದ್ದರು, ಬಂದರು. ಕಾಫಿ ಮಾಡಿಕೊಡು ಅಂದರು, ಕಾಫಿ ಮಾಡಿಕೊಡೋಣ ಅಂತ ಕಾಫಿ ಮಾಡ್ತಾಯಿದ್ದೀನಿ. ಈಗ ಕಾಫಿ ರೆಡಿಯಾಗಿದೆ. ಕಾಫಿ ಕುಡಿದಿದ್ದಾದಮೇಲೆ ತಿಂಡಿಗೆ ರೆಡಿ ಮಾಡ್ಕೊಂಡಿದ್ದೀನಿ, ಪಲಾವ್ ಮಾಡೋಣ ಅಂತ. ಈಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಟಿದ್ದೀನಿ. ಅದಕ್ಕೆ 2ರಿಂದ 3 ಸ್ಪೂನು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ 1/4 ಸ್ಪೂನ್ ಸಾಸಿವೆ, 1/4 ಸ್ಪೂನ್ ಜೀರಿಗೆನ ಸೇರಿಸ್ಕೊಳ್ತೀನಿ. ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಅಂದಮೇಲೆ ನಾನಿಲ್ಲಿ ಒಂದು ಅರ್ಧ ಇಂಚಿನಷ್ಟು ಚಕ್ಕೆ, 1-2 ಲವಂಗನ ಸೇರಿಸ್ಕೊಳ್ತೀನಿ. ಅದಾದಮೇಲೆ 1 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನ್ನಷ್ಟು ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 2ರಿಂದ 3 ಸ್ಪೂನ್ನಷ್ಟು ಕಡಲೆ ಬೀಜನ ಸೇರಿಸ್ಕೊಳ್ತೀನಿ. ಅದಾದಮೇಲೆ ನಾನಿಲ್ಲಿ ಹಸಿ ಬಟಾಣಿ ತಗೊಂಡಿದ್ದೆ, ಅದನ್ನು ಒಂದು 4ರಿಂದ 5 ಸ್ಪೂನ್ನಷ್ಟು ಹಸಿ ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಸಿ ಬಟಾಣಿ ಇಲ್ಲ ಅಂದರೆ ನೀವು ಒಣಗಿದ್ದು ಬೇಕಾದ್ರೂ ಸೇರಿಸ್ಕೊಳ್ಬೋದು. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ನಾನಿಲ್ಲಿ 1 ಗೆಡ್ಡೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಎಣ್ಣೆಲಿ ಹುರ್ಕೊಂಬಿಡೋಣ. ಅದಾದಮೇಲೆ ಒಂದು ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಕಡಲೆ ಬೀಜ ಎಲ್ಲ ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. 2 ಟೊಮೊಟೊನ ಮೀಡಿಯಮ್ ಸೈಜು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಸಾಫ್ಟ್ ಆದಮೇಲೆ ಟೊಮೊಟೊ, ಈರುಳ್ಳಿ, ನಾನು ಆಲೂಗೆಡ್ಡೆ, ಕ್ಯಾರೆಟು, ಬೀನ್ಸು, ತರಕಾರಿ ಏನೇನಿತ್ತು ಅದನ್ನು ಸೇರಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು 1 ಅವರು ಅಕ್ಕಿನ ತೊಳೆದು ನೆನೆಯಕ್ಕೆ ಇಟ್ಟಿದ್ದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡ್ಮೇಲೆ ನಾನು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಯಾವ ಲೋಟದಲ್ಲಿ ಅಕ್ಕಿನ ತಗೊಂಡಿದ್ದೀನೋ ಅದೇ ಲೋಟದಲ್ಲಿ ನೀರನ್ನ ಸೇರಿಸ್ಕೊಳ್ತೀನಿ. 1 ಲೋಟಕ್ಕೆ 2 ಲೋಟದಂಗೆ ಅಳತೆ ಮಾಡಿ ನೀರನ್ನ ಸೇರಿಸ್ಕೊಳ್ತೀನಿ. ಒಂದು ಸ್ವಲ್ಪ ಅರಿಶಿಣ, 2 ಸ್ಪೂನ್ನಷ್ಟು ಅಚ್ಕಾರದ ಪುಡಿ, ಒಂದು ಅರ್ಧ ಸ್ಪೂನ್ನಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತೀನಿ. ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿನ ನಾವು 1 ಲೋಟ ಅಕ್ಕಿ ತಗೊಂಡ್ರೆ 2 ಲೋಟದಷ್ಟು ನೀರನ್ನ ಸೇರಿಸ್ಕೊಳ್ಬೇಕು. ನಾನು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಕುಕ್ಕರ್ನ ಮುಚ್ಚಿಬಿಟ್ಟು 2 ವಿಷಲ್ ಬರೋವರೆಗೂ ಕೂಗಿಸ್ಕೊಳ್ತೀನಿ. ಈಗ ಕುಕ್ಕರ್ ಕೂಗಿ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಪಲಾವ್ಗೆ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಒಂದು ಮದುವೆಗೆ ಹೋಗಬೇಕಿತ್ತು, ಮದುವೆಗೆ ರೆಡಿಯಾಗಿ ಮದುವೆಗೆ ಹೋಗಿ ಬಂದ್ವಿ. ಮದುವೆ ಮುಗಿಸ್ಕೊಂಬಂದಾದ್ಮೇಲೆ ಅಂಗಡಿಗೆ ಹೋಗಿದ್ವಿ, ಬಟ್ಟೆ ಅಂಗಡಿಗೆ. ಬಟ್ಟೆ ಚೆನ್ನಾಗಿರೋದು ಬಂದಿದೆ ಅಂತಂದರು, ಹಂಗಾಗಿ ನೋಡ್ಕೊಂಬರೋಣ ಅಂತ ಬಟ್ಟೆ ಅಂಗಡಿಗೆ ಹೋಗಿದ್ವಿ. ಒಳ್ಳೊಳ್ಳೆ ಬಟ್ಟೆಗಳು, ಡ್ರೆಸ್ಗಳೆಲ್ಲ ಇತ್ತು, ನೋಡಿದ್ವಿ. ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತಗೊಂಡು ಬಂದ್ವಿ. ಹೆಣ್ಮಕ್ಳಿಗಂತೂ ಡ್ರೆಸ್ಗಳಂತೂ ತುಂಬ, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದ್ದು. ನನ್ನ ಮಗಳು ಹುಡುಕ್ತಾ ಇದ್ದಾಳೆ, ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ.
ಒಂದು ಜೊತೆ ಸೆಲೆಕ್ಟ್ ಮಾಡಿಕೊಂಡು ನಿಂತ್ಕೊಂಡಿದ್ದಾಳೆ. ಕೊನೆಗೆ ಇದೊಂದು ಡ್ರೆಸ್ಸು, 2 ಜೊತೆ, ಒಂದು ಪ್ಯಾಂಟು 2 ಟಾಪ್ ತಗೊಂಡ್ಲು. ತೊಗೊಂಡಿದ್ದಾದಮೇಲೆ ಇಲ್ಲೆಲ್ಲ ವೆನಿಟಿ ಬ್ಯಾಗ್ ಎಲ್ಲ ಇತ್ತು. ನಾವು ವೆನಿಟಿ ಬ್ಯಾಗ್ ಏನು ತಗೊಳ್ಳಿಲ್ಲ, ಮನೆಗೆ ಬಂದ್ವಿ. ಮನೇಲಿ ಇಲ್ಲಿ ರೋಡಲ್ಲಿ ಈರುಳ್ಳಿ ಮಾರ್ಕೊಂಡು ಹೋಗ್ತಾಯಿದ್ರು. 100 ರೂಪಾಯಿಗೆ 7 kg ಅಂದರು. ಹಂಗಾಗಿ ತೊಗೊಂಡೆ ಈರುಳ್ಳಿನ. ನಾನು 7 kg 200 ರೂಪಾಯಿನ ತೊಗೊಂಡೆ. ಅದಾದಮೇಲೆ ಒಂದು ಅರ್ಧ kg ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಂತೂ ತುಂಬ ಚೆನ್ನಾಗಿತ್ತು. ಹಂಗಾಗಿ ಅದಾದಮೇಲೆ ಮಧ್ಯಾಹ್ನದ ಊಟಕ್ಕೆ ಅನ್ನ ಮತ್ತು ಮೊಸರು ಬಜ್ಜಿ ಮಾಡ್ಕೊಂಡಿದ್ದು. ನಾನು ನನ್ನ ಮಗಳು ಇಬ್ಬರೇ ಇದ್ದಿದ್ದು. ಹಂಗಾಗಿ ಈಗ ಅನ್ನ ಮೊಸರು ಬಜ್ಜಿ ರೆಡಿಯಾಗಿದೆ. ಈಗ ಊಟ ಮಾಡಬೇಕು. ಈ ಬಿಸಿಲಲ್ಲಿ ಈ ಥರ ಮೊಸರು ಬಜ್ಜಿ ಮಾಡ್ಕೊಂಡು ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಇವಾಗಂತೂ ಸಖತ್ತು ಬಿಸಿಲಿರುತ್ತೆ. ಈ ಥರ ಮೊಸರು ಬಜ್ಜಿ ಮಾಡಿಕೊಂಡ್ರೆ ಮುದ್ದೆಗೂ ಚೆನ್ನಾಗಿರುತ್ತೆ. ಈಗ ಮೊಸರು ಬಜ್ಜಿ ಅನ್ನ ರೆಡಿಯಾಗಿದೆ. ಊಟ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಹೂವು ಇತ್ತು, ಹೂವು ಕಟ್ಕೊಳ್ಳೋಣ ಅಂತ. ನಮ್ಮ ಗಿಡದಾಗಲೇ ಹರಳಿರೋದು. ಹಾಗಾಗಿ ಹೂವು ಕಟ್ಕೊಳ್ಳೋಣ ಅಂತ ಬಂದಿದ್ದೀನಿ. 2 ದಿನಕ್ಕೆ ಇಷ್ಟೊಂದು ಹೂವು ಆಗಿಬಿಡುತ್ತೆ. ನಾನು ಒಂದೇ ದಿನ ಕಟ್ಟಕ್ಕೆ ಹೋಗಲ್ಲ, 2 ದಿನಕ್ಕೊಂದ್ಸಲ ಕಟ್ತೀನಿ. ಅದು ಹಾರ ಇದ್ರೂ ಬಾಡೋಗಲ್ಲ. ಹಂಗಾಗಿ ನಾನು ಡೈಲಿ ಏನು ಹೂವು ಕಟ್ಕೊಳಕ್ಕೆ ಹೋಗಲ್ಲ. ಈಗ ಹೂವು ಕಟ್ಟಿದ್ದಾಯಿತು. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೇನಾದರೂ ಸಂಜೆ ಅಡುಗೆ ಮಾಡಬೇಕು. ಇಷ್ಟು ಇವತ್ತಿನ ಲಾಗು. ಇಲ್ಲಿಗೆ ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಕ್ಕೋಸ್ಕರ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಯಾರ್ಯಾರು ವಿಡಿಯೋ ನೋಡಿದ್ದೀರೋ ಅವ್ರಿಗೆಲ್ಲ ಧನ್ಯವಾದಗಳು.